ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಮೇಘುಗೌಡ. ವೆಲ್ಕಮ್ ಟು ಮೇಘುಗೌಡಾಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ಲಾಗಿ ನಮ್ಮ ಮನೆಯಲ್ಲಿ ನಾನ್ ವೆಜ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿನ ಹೇಗೆ ಮಾಡ್ತೀನಿ ನಾನು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೆ ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ ಪೆಪ್ಪರ್ ಫ್ರೈ ಮಾಡ್ತಿದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ನಮ್ಮಮ್ಮ ಮತ್ತು ನನ್ನ ಮಗ 3 ಜನನೇ ಇರೋದು. ಇನ್ನು ನನ್ನ ಹಸ್ಬೆಂಡ್ ಬೇರೆ ಇಲ್ಲ, ಅವರು ಆಫೀಸಲ್ಲಿ ಟ್ರಿಪ್ಪು ಅಂತ ಅಂದ್ಬಿಟ್ಟು ವಂಡರ್ಲಾ ಕರ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ನಾನು ಜಸ್ಟ್ 1 kg ತಂದಿದ್ದೀನಿ ಅಷ್ಟೇ, ಸ್ವಲ್ಪ ಬಿರಿಯಾನಿಗೆ ಮತ್ತು ಸ್ವಲ್ಪ ಚಿಕನ್ ಪೆಪ್ಪರ್ ಫ್ರೈಗೆ. ಸೊ ಈ ವ್ಲಾಗ್ನ ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಾನೀಗ ಟ್ರೈ ಮಾಡ್ತಾ ಇರೋ ರೆಸಿಪಿನ ನೀವು ಟ್ರೈ ಮಾಡಿ. ಸೊ ಬನ್ನಿ ಈಗ ಚಿಕನ್ ಬಿರಿಯಾನಿಗೆ ಏನೇನು ಬೇಕು ಅಂತ ತೋರಿಸ್ಬಿಡ್ತೀನಿ ಇಂಗ್ರೀಡಿಯೆಂಟ್ಸ್. ಸೊ ಕುಕಿಂಗ್ನ ಸ್ಟಾರ್ಟ್ ಮಾಡೋಣ. ಫ್ರೈ ಆಗೋಷ್ಟೊಳಗಡೆ ಬಿಸಿ ನೀರು ಕಾಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು 2 ಗ್ಲಾಸ್ ಅಕ್ಕಿ ಹಾಕ್ತಿದ್ದೀನಿ. ಸೊ 4 ಗ್ಲಾಸ್ ಅಷ್ಟು ನೀರು. ಸೊ ಇಲ್ಲಿ ಮೊದಲನೇದಾಗಿ ಚಿಕನ್ ಆ್ಯಂಡ್ ಇಲ್ಲಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಮತ್ತು ಪುದೀನ ಆ್ಯಂಡ್ 2 ಈರುಳ್ಳಿ ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ ಒಗ್ಗರಣೆಗೆ ಬಿರಿಯಾನಿಗೆ. ಸೊ ಅದು ಆ್ಯಂಡ್ ಇಲ್ಲಿ ಮಿಕ್ಸಿ ಜಾರ್ಗೆ ನಾವು ರುಬ್ಕೊಳ್ಬೇಕಾಗಿರೋ ಐಟಮ್ಸ್: ಕಲ್ಲು ಹೂವು, ಇಂಜಿ 1 ಇಂಚಷ್ಟು, ಕೊತ್ತಂಬರಿ 1 ಪಾಯಿ ಅಂದರೆ 1 ಗಡ್ಡೆ, 1 ಕೈ ಮುಷ್ಟಿಯಷ್ಟು, ಸ್ವಲ್ಪ ಸೋಂಪು, ಲವಂಗ, ಚಕ್ಕೆ, ಕಲ್ಲು ಹೂವು ಮತ್ತು 3 ರಿಂದ 4 ಹಸಿಮೆಣ್ಸಿನ್ಕಾಯಿ. ನಾನು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಟೊಮ್ಯಾಟೊ. ಸೊ ಇಲ್ಲಿ ಮೊಸರು ಹಾಕೋ ಇದ್ದರೆ ಮೊಸರು ಹಾಕದೇ ಇರೋರು ಟೊಮ್ಯಾಟೊನ 4 ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾನು ಮೊಸರು ಹಾಕ್ತೀನಿ. ಸೊ ಅದಕ್ಕೆ 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಯಾಕೆ ಬಂದಿದ್ದು ನೀವು? ಬರ್ತಿದ್ದಲ್ಲ ಟಿ ವಿ. ಸಾರಿ, ನನ್ನ ಮಗ ಬಂದ ಅದಕ್ಕೇ. ಸೊ ಇಲ್ಲಿ ನಾನು ಹಾಗೆ ಹೇಳ್ದಾಗಲೇ ಮೊಸರು ಯೂಸ್ ಮಾಡೋರು ಟೊಮ್ಯಾಟೊನ 2 ಹಾಕೋಬೋದು. ನಾನು ಮೊಸರು ಯೂಸ್ ಮಾಡದೇ ಇರೋರು 4 ಟೊಮ್ಯಾಟೊ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾನು 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಸೊ ಇಷ್ಟು ಬಿರಿಯಾನಿಗೆ ಬೇಕಾಗಿರುವಂಥ ಐಟಮ್ಸ್. ಸೊ ಈಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿಬಿಡೋಣ. ನಾನಿವತ್ತು ಕುಕ್ಕರಲ್ಲಿ ಮಾಡ್ತಿದ್ದೀನಿ ಬಿರಿಯಾನಿನ. ಸೊ ಮೊದಲನೇದಾಗಿ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆನ ನೋಡಿ ಹಾಕ್ಕೊಳ್ಳಿ. ಸೊ ಇದು ಕಾಯೋಷ್ಟೊಳಗಡೆ ನಾನು ಮಸಾಲೆನ ರುಬ್ಕೊಂಡು ಬಂದುಬಿಡ್ತೀನಿ. ಸೊ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಳ್ತೀನಿ. ಕೊತ್ತಂಬರಿ, ಪುದೀನ ಆ್ಯಂಡ್ ಈ ಸ್ವಲ್ಪ ಐಟಮ್ಸ್. ಸೊ ಇದನ್ನೆಲ್ಲ ರುಬ್ಕೊಂಡ್ಬಿಡ್ತೀನಿ. ಎಣ್ಣೆ ಕಾದಿದೆ. ನಾನೀಗ ಕಟ್ ಮಾಡ್ಕೊಂಡಿರುವಂಥ 2 ಈರುಳ್ಳಿ ಹಾಕ್ಕೊತೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸುದಗಿದ ಮೇಲೆ ನಾನಿಲ್ಲಿ ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ತಿದ್ದೀನಿ. ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಮಸಾಲೆನೆಲ್ಲ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡಿಕೊಂಡು ನಾನು ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದೆಷ್ಟು ಫ್ರೈ ಮಾಡ್ತೀವೋ ನಾವು ಲೋ ಫ್ಲೇಮಲ್ಲಿ ಅಷ್ಟು ಮಸಾಲೆ ಹಿಡಿಯುತ್ತೆ ಆ್ಯಂಡ್ ಬಿರಿಯಾನಿ ಕೂಡ ಅಷ್ಟೇ ಟೇಸ್ಟ್ ಬರುತ್ತೆ. ಬಿರಿಯಾನಿ ಅಷ್ಟೇ ಅಲ್ಲ, ನಾವು ಯಾವುದೇ ಒಂದು ಮಸಾಲೆ ಐಟಮ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡಾಗ ಅದು ಇನ್ನಷ್ಟು ಅಡುಗೆಗೆ ಹೆಚ್ಚು ರುಚಿ ಕೊಡುತ್ತೆ. ಈಗ ಹಸಿ ವಾಸನೆ ಎಲ್ಲ ಹೋಗಿದ್ಮೇಲೆ ನಾನು ಇಲ್ಲಿ ಚಿಕನ್ನ ಹಾಕ್ಕೊಳ್ತಿದ್ದೀನಿ. ಸೊ ಚಿಕನ್ನ ಕ್ವಾಂಟಿಟಿ ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಚಿಕನ್ನ ಯೂಸ್ ಮಾಡ್ಕೋಬೋದು. ಸೊ ಚಿಕನ್ ಹಾಕಿದ ಮೇಲೆ ನಾನೊಂದು 5 ಮಿನಿಟ್ಸ್ ಫ್ರೈ ಆಗೋಗ್ಬಿಡ್ತೀನಿ. ಸೊ ಮಸಾಲೆ ಎಲ್ಲ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಚಿಕನ್ಗೆ. ಇಲ್ಲಿ ನಾನು ನೀರು ಕೂಡ ಮೆಷರ್ ಮಾಡಿ ಹಾಕ್ಕೊಂಡಿದ್ದೆ. ನಾನು 2 ಲೋಟ ಅಷ್ಟು ಅಕ್ಕಿಗೆ 4 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೆ. ಆ್ಯಂಡ್ ಇಲ್ಲಿ ನಾನು ಮೊಸರನ್ನ ಹಾಕ್ಕೊಳ್ತಿದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು. ಸೊ ಮೊಸರು ಬೇಡ ಅನ್ನೋರು ಟೊಮ್ಯಾಟೊನ ಜಾಸ್ತಿ ಹಾಕ್ಕೋಬೋದು. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಲೈಟಾಗಿ ಮೀಡಿಯಮ್ಮಾಗಿ ಚಿಕನ್ ಬೆಂದ ಮೇಲೆ ನಾನಿಲ್ಲಿ ಧನಿಯಾ ಪುಡಿನ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಸ್ಪರ್ಶ ಅವರ ಗರಂ ಮಸಾಲೆನ ಕೂಡ ಯೂಸ್ ಮಾಡ್ತಿದ್ದೀನಿ. ಮನೇಲಿ ಯಾವುದೇ ರೀತಿ ನಾವೇ ಮಾಡ್ಕೊಂಡಿರೋವಂಥ ಓನ್ ಗರಂ ಮಸಾಲೆ ಕೂಡ ಹಾಕ್ಕೋಬೋದು.
ಇಲ್ಲ ಅಂಗಡಿಯಿಂದ ತಂದು ಕೂಡ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಸೊ ಈ ಮಸಾಲೆ ಎಲ್ಲ ಹಾಕಿದ್ಮೇಲೆ ಇನ್ನು 5 ಮಿನಿಟ್ಸ್ ನಾನು ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ. ಸೊ ಮಸಾಲೆ ಏನೇನು ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಮಾಂಸಕ್ಕೆ ಹಿಡ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಚಿಕನ್ಗೆ. ಸೊ ಇದಾದಮೇಲೆ ನಾನು ಏನು ನೀರು ಕಾಯಿಸಿದ್ನಲ್ಲ ಅದನ್ನು ನಾನು ಮೆಷರ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಗ್ರೇವಿ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ನಾನಿಲ್ಲಿ 3:3 ಲೋಟ ಅಷ್ಟು ನೀರನ್ನ ನಾನು ಹಾಕ್ಕೊಂಡಿದ್ದೀನಿ. ಗ್ರೇವಿ ಜಾಸ್ತಿ ಇದ್ದರೆ ನಾವು ಜಾಸ್ತಿ ನೀರು ಹಾಕಿದ್ರೆ ಅನ್ನ ಒದಗಲ್ಲ, ಅದು ಮೆತ್ತಗೆ ಆಗೋಗುತ್ತೆ, ಉದ್ರಾಗಿ ಬರೋದಿಲ್ಲ. ಸೊ ಇಲ್ಲಿ ನಾನು 3:3 ಲೋಟ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅದು ಕುದೀತಾ ಇದ್ದಂಗೆ ಇಲ್ಲಿ ಪೆಪ್ಪರ್ ಚಿಕನ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮೆಣಸು, ಜೀರಿಗೆ ಮತ್ತು ಸೋಂಪನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ನಾನು. ಡ್ರೈ ರೋಸ್ಟ್ ಮಾಡ್ಕೊಳ್ಳೋ ಅಷ್ಟರೊಳಗಡೆ ಇಲ್ಲಿ ಈ ಕಡೆ ಬಿರಿಯಾನಿ ಕೂಡ ಕುದೀತಾ ಇತ್ತು. ಈಗ ನಾನು ಅಕ್ಕಿನ ಹಾಕ್ಕೊಳ್ತಿದ್ದೀನಿ. ಅಕ್ಕಿನ ಹಾಕ್ಕೊಳ್ಳುವಾಗ ಯಾವಾಗೂ ಅಷ್ಟೇ ನಾವು ನೀರು ಸಮೇತ ಹಾಕ್ಬಾರ್ದು, ಅಕ್ಕಿನ ಸೋರಿಸಿ ಹಾಕಿದಾಗ ಕರೆಕ್ಟಾಗಿ ಅನ್ನ ಉದ್ರಾಗಿ ಬರುತ್ತೆ, ಮೆತ್ಕೊಳ್ಳೋದಿಲ್ಲ. ಸೊ ಇಲ್ಲಿ ನಾನು ಬಿರಿಯಾನಿಗೆ ಅಕ್ಕಿ ಹಾಕ್ತಿದ್ದೀನಿ. ಸೊ ಇದು ರೆಡಿ ಆಗ್ತಾ ಇದ್ದಂಗೆ ಈ ಕಡೆ ನಾನು ಏನು ಪೆಪ್ಪರ್ ಚಿಕನ್ ಮಾಡಬೇಕು ಅಂದ್ಕೊಂಡಿದ್ದೆ ಅದಕ್ಕೆ ನಾನು ಪೌಡ್ರು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ತಿದ್ದೆ. ಒಂದು ಕಡೆ ಬಿರಿಯಾನಿ ರೆಡಿ ಆಗ್ತಿದೆ, ಒಂದು ಕಡೆ ಚಿಕನ್ ಪೆಪ್ಪರ್ ಫ್ರೈ ರೆಡಿ ಆಗ್ತಿದೆ. ಒಂದೇ ಸಲ ಎರಡು ಕೂಡ ಮಾಡ್ಕೋಬೋದು. ಸಿಂಪಲಾಗಿ 15 ಮಿನಿಟ್ಸಲ್ಲೇ ಚಿಕನ್ ಪೆಪ್ಪರ್ ಕೂಡ ಆಗೋಗುತ್ತೆ. ನೀವು ನೋಡ್ಬೋದು ಇಲ್ಲಿ ಬಿರಿಯಾನಿ ಕೂಡ ಎಷ್ಟು ಉದ್ರಾಗಿ ನೀಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಇನ್ನೊಂದು ಏನಪ್ಪ ಅಂತಂದರೆ ನಾನು ಕುಕ್ಕರ್ನ ಮುಚ್ಚಿಲ್ಲ, ನಾನು ವಿಸಿಲ್ ಕರೆಸಿಲ್ಲ ನಾನು. ಸೊ ಹಾಗೆ ನಾನು ಮಾಡಿರೋದು. ವಿಸಿಲ್ ಕರ್ಸ್ಕೊಬೇಕಾದ್ರೆ ಕರ್ಸ್ಕೋಬೋದು. ಸೊ ಇಲ್ಲಿ ನಾನು ಪೆಪ್ಪರ್ ಚಿಕನ್ ಏನು ಮಾಡಿದ್ದೀನಿ ಅದನ್ನೆಲ್ಲ ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ. ಫಸ್ಟು ಚಿಕನ್ನ ನಿಂಬೆಹಣ್ಣು, ಖಾರದ ಪುಡಿ, ಅರಿಶಿನ, ಧನಿಯಾ ಪುಡಿ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿಕೊಂಡು ಆಮೇಲೆ ಎಣ್ಣೆಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಏನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ಆ ಚಿಕನ್ ಹಾಕಿ ಮತ್ತು ರುಬ್ಬಿರುವಂತಹ ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂಥ ಪೆಪ್ಪರ್, ಜೀರಿಗೆ ಮತ್ತು ಸೋಂಪು ಪೌಡರ್ನ ಹಾಕಿ ಮಾಡಿರೋದು. ಸೊ ಇದು ಸಿಂಪಲ್ಲಾಗಿ 15 ಮಿನಿಟ್ಸಲ್ಲಿ ಆಗುವಂಥ ಡಿಶ್. ಯಾರು ಬ್ಯಾಚುಲರ್ಸ್ ಇದ್ದಾರೆ ಅವರು ಕೂಡ ಟ್ರೈ ಮಾಡ್ಬೋದು ರೆಸಿಪಿನ. ಸೊ ಇಲ್ಲಿ ನಾನು ಹಾಗೆ ಹೇಳ್ದಾಗಲೇ ನಾನು, ನಮ್ಮಮ್ಮ ಮತ್ತು ನನ್ನ ಮಗ 3 ಜನ ಮಾತ್ರನೇ ಇರೋದು. ಸೊ ಇಲ್ಲಿ 2 ಲೋಟ ಅಷ್ಟು ಅಕ್ಕಿನ ಹಾಕ್ಕೊಂಡು ಇಲ್ಲಿ ಬಿರಿಯಾನಿ ಕೂಡ ರೆಡಿ ಆಯಿತು. ಒಂದು ಕಡೆ ಪೆಪ್ಪರ್ ಚಿಕನ್ ಕೂಡ ರೆಡಿಯಾಗಿದೆ. ಸೊ ಇಲ್ಲಿ ಅನ್ನ ನೋಡ್ಬೋದು ನೀವು, ಬಿರಿಯಾನಿ ಎಷ್ಟು ಉದ್ರಾಗಿ ನೀಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನಾವು ಏನೇ ಒಂದು ಅಡುಗೆ ಮಾಡಿದಾಗ ಕೂಡ ಅಷ್ಟೇ ಪ್ರೀತಿಯಿಂದ ಮಾಡಿದ್ರೆ ಎಲ್ಲ ಅಡುಗೆನೂ ರುಚಿಯಾಗಿರುತ್ತೆ. ಸೊ ಇಲ್ಲಿ ಬಿರಿಯಾನಿ ರೆಡಿ ಆಯಿತು, ಪೆಪ್ಪರ್ ಚಿಕನ್ ರೆಡಿ ಆಯಿತು. ಇನ್ನೇನಿದ್ರೂ ಬ್ಯಾಟಿಂಗ್ ಮಾಡೋದಷ್ಟೇ ಬಾಕಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ಅನಿಸುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ. ಇಲ್ಲಿ ನೋಡ್ಬೋದು ಪೆಪ್ಪರ್ ಚಿಕನ್ ಕೂಡ ಅಷ್ಟೇ ಎಷ್ಟು ನಾವು ಡ್ರೈ ಆಗಬೇಕಾದ್ರೆ ಡ್ರೈ ಆಗಿ ಮಾಡ್ಕೋಬೋದು, ಇಲ್ಲ ಗ್ರೇವಿ ಸ್ವಲ್ಪ ಬೇಕು ಅನ್ನೋರಾಗಿದ್ದರೆ ಗ್ರೇವಿ ಥರ ಕೂಡ ಮಾಡ್ಕೋಬೋದು. ಆ್ಯಂಡ್ ನನಗೆ ಬಿರಿಯಾನಿಗೆ ಮೊಸರು ಬಜ್ಜಿ ಇರಲೇಬೇಕು. ಸೊ ಅದಕ್ಕೆ ಇಲ್ಲಿ ನಾನು ಮೊಸರು ಬಜ್ಜಿ ಮಾಡಿಕೊಂಡು ಸಲಾಡ್ ಅಂತ ಅಂದ್ಬಿಟ್ಟು ಸೌತೆಕಾಯಿನ ನಾನು ಕುಯ್ಕೊಂಡಿದ್ದೀನಿ, ಕುಕ್ಕುಂಬರ್. ಸೊ ಇಲ್ಲಿ ನಾನು ಪ್ಲೇಟ್ಗೆ ಹಾಕ್ಕೊಂಡು ನಾನು ಟೇಸ್ಟ್ ನೋಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ನೀವು ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂದಿದೆ ಈ ರೆಸಿಪಿ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲ ನಾನು ಮಾಡಿರುವಂತಹ ಬಿರಿಯಾನಿನ ನಾನು ಟೇಸ್ಟ್ ಮಾಡಿ ನಿಮಗೆ ತಿಳಿಸ್ತೀನಿ ಹೇಗೆ ಬಂದಿದೆ ಟೇಸ್ಟು ಅಂತ ಅಂದ್ಬಿಟ್ಟು. ಫೈನಲಿ ಈಗ ಟೈಮ್ 12 ಗಂಟೆ ಆಗಿದೆ ಅಷ್ಟೇ. ಇನ್ನು 11:45, ಇನ್ನೇನು 10 ಮಿನಿಟ್ಸಲ್ಲಿ 12 o'clock ಆಗೋಗುತ್ತೆ. ಸೊ ನೀವು ನೋಡ್ಬೋದು ನಾನು ಕುಕ್ಕರಲ್ಲಿ ಮಾಡಿದ್ದೆ ಎಷ್ಟು ಉದ್ರಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಹೇಗಿದೆ ಅಂತ ಅಂದ್ಬಿಟ್ಟು. ನೀವು ಒಮ್ಮೆ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ. ಸೂಪರಾಗಿದೆ, ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ. ಆ್ಯಂಡ್ ನೀವು ಮಾಂಸ ಕೂಡ ನೋಡ್ಬೋದು ಚಿಕನ್ನು ಎಷ್ಟು ಕ್ಲೀನಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು. ಸೊ ಬಿಸಿ ಪರ್ಫೆಕ್ಟಾಗಿದೆ. ನನಗೆ ನಾನು ಮಾಡೋ ಬಿರಿಯಾನಿಗಿಂತ ನಮ್ಮ ಚಿಕ್ಕತ್ತೆ ಮಾಡೋ ಬಿರಿಯಾನಿ ನಂಗೆ ಸಖತ್ ಇಷ್ಟ. ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಬಿರಿಯಾನಿ ಮಾತ್ರನೇ ಅಷ್ಟೇ ಅಲ್ಲ, ಎಲ್ಲ ಫುಡ್ ಐಟಮ್ಸ್ ಕೂಡ ಚೆನ್ನಾಗಿ ಮಾಡ್ತಾರೆ. ನನಗೆ ಅವ್ರು ಮಾಡೋ ಬಿರಿಯಾನಿ ಇನ್ನೂ ಜಾಸ್ತಿ ಇಷ್ಟ. ಚೆನ್ನಾಗಿದೆ. ಪೆಪ್ಪರ್ ಫ್ರೈ ಕೂಡ ಅಷ್ಟೇ. ನಾವು ಡ್ರೈ ಆಗಬೇಕಾದ್ರೆ ಡ್ರೈ ಆಗಿ ಕೂಡ ಮಾಡ್ಕೋಬೋದು, ಇಲ್ಲ ಬಿರಿಯಾನಿ ಗ್ರೇವಿ ಥರ ಬೇಕಂದರೆ ಗ್ರೇವಿ ಥರ ಕೂಡ ಮಾಡ್ಕೋಬೋದು. ಎಲ್ಲ ಚೆನ್ನಾಗಿದೆ.
ಪರ್ಫೆಕ್ಟಾಗಿ ಕುಕ್ ಆಗಿದೆ. ಚಿಕನ್ ಬಿರಿಯಾನಿ ಆಗಿರ್ಬೋದು, ಪೆಪ್ಪರ್ ಚಿಕನ್ ಆಗಿರ್ಬೋದು. ಸೊ ನನಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ನಾನ್ ವೆಜ್ಜಲ್ಲಿ ಬಿರಿಯಾನಿ ಅಂದರೆ ತುಂಬ ಇಷ್ಟ. ನಿಮ್ಗೇನು ಇಷ್ಟ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನನ್ನ ಸಂಡೇ ಸ್ಪೆಷಲ್ನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಿದ್ದೀರಾ, ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ದೀರಾ, ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಈಗ ನಾನು ಒಬ್ಬಳೇ ತಿನ್ನೋದಿಲ್ಲ ಇದನ್ನು, ಇನ್ನು ನನ್ನ ಮಗನ ನಾನು ತಿನ್ನಿಸ್ಬೇಕು. ಸೊ ಅವ್ನು ಊಟ ಮಾಡಿಸಿದಾದಮೇಲೆ ನಾನು ತಿಂತೀನಿ. ಎಷ್ಟೇ ಆದರೂ ತಾಯಿ ಅಂದರೆ ಅಷ್ಟೇ ಅಲ್ವಾ, ಫಸ್ಟು ಮಕ್ಕಳಿಗೆ ಆಮೇಲೆ ನಾವು. ಸೊ ಟೇಸ್ಟ್ಗೋಸ್ಕರ ನಾನು ನೋಡಿದ್ದಷ್ಟೇ ಫ್ಲೇವರ್ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ, ನನ್ನ ಎಫರ್ಟಲ್ಲಿ ನಾನು ಮಾಡ್ತಾ ಇರೋದು. ಇವಾಗೂ ಅಷ್ಟೇ, ನೀವು ನೋಡಿ ಯಾರು ಒಬ್ಬರು ಸಪೋರ್ಟು ಇಲ್ಲ ವಿಡಿಯೋ ಮಾಡಲಿಕ್ಕೆ. ನಾನು ಒಬ್ಬಳೇ ವಿಡಿಯೋ ಮಾಡಿ, ನಾನು ಒಬ್ಬಳೇ ಎಡಿಟ್ ಮಾಡಿ ಹಾಕಬೇಕು. ಸೊ ನನ್ನ ಒಂದು ಎಫರ್ಟ್, ನನ್ನ ಒಂದು ಶ್ರಮದಿಂದ ನಾನು ಮಾಡ್ತಿರೋದು. ಸೊ ಐ ವಾಂಟ್ ಎವ್ರಿ ಒನ್ ಟು ಸಪೋರ್ಟ್ ಮೀ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೋತ್ಸಾಹನೇ ನನಗೆ ಇನ್ನೂ ಹೆಚ್ಚು ಒಳ್ಳೆ ಒಳ್ಳೆ ಕಂಟೆಂಟ್ ಇರುವ ವೀಡಿಯೋಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಾ, ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.